ಕನ್ನಡದ ಒಬ್ಬ ಲಾಫಿಂಗ್ ಬುದ್ಧ ಬರ್ತಾ ಇದ್ದಾನೆ. ಏನಿದು ಏನ್ ಕತೆ ಅವ್ರನ್ನೇ ಕೇಳೋಣ. ನಿಮಗೆ ನಗುವನ್ನ ಬೀರೋದಕ್ಕೋಸ್ಕರ ಬಂದಿರೋದು, ಆದ್ರೆ ಒಂದು ಸಣ್ಣ ವಿಚಾರವನ್ನ ಇಟ್ಕೊಂಡು ಬರ್ತಾ ಇದೆ. ಬಟ್ ಯೂಶಲಿ ಮುಖ ದಪ್ಪ ಆಗ್ಬೇಕು ಅಂದ್ರೆ ನಿಮ್ಗೆ ಶುಗರ್ ಇಂಟೇಕ್ ಜಾಸ್ತಿ ಆಗ್ಲೇಬೇಕು, ಶುಗರ್ ಇಂಟೇಕ್ ತಗೊಳ್ಳೇಬೇಕು. ಅದೊಂದೇ ರಿಸ್ಕ್ ಇದ್ದಿದ್ದು ನನಗೆ. ಸರ್ಕಾರಿ ಆಗಿದ ತಕ್ಷಣ ಮಾಡ್ಬೇಕಾಗಿದ್ದಂತ ಸಬ್ಜೆಕ್ಟ್. ಆವಾಗಲೇ ರಿಷಬ್ ಹೇಳಿದ್ದ, ಪ್ರಮೋಷನ್ ನೀವೇ ಇದಕ್ಕೆ ನೀವು ರೆಡಿ ಆಗ್ಬಿಟ್ಟು ಅಂತ. ನಾವಿಬ್ರು ಒಟ್ಟಿಗೆ ರಂಗಭೂಮಿಯಿಂದ ಬಂದವರು, ಇಬ್ರು ಒಂದೇ ಕಾಲೇಜಿಂದ ಬಂದವರು. ಸೊ ಹಂಗಾಗಿ ನಮ್ಮಲ್ಲಿ ಹೊಗಳಬೇಕು ಒಬ್ರನ್ನೊಬ್ರು ಅನ್ನೋದಿಲ್ಲ. ನಾನು ಅವಳದ್ದು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಾದಾಗ ಹೊಗಳಿದ್ದೀನಿ, ತುಂಬಾ ಇಷ್ಟ ಆಗದೆ ಇದ್ದಾಗ ತೆಗಳಿದ್ದೀನಿ. ಯಾಕೆ ಪ್ರತಿ ಸರಿ ದಯವಿಟ್ಟು ಅನ್ನೋ ಪದವನ್ನ ಯೂಸ್ ಮಾಡ್ತೀವಿ ಅಂದ್ರೆ, ನೀವೇ ಗೆಲ್ಸಿದ್ದು ಕನ್ನಡ ಸಿನಿಮಾಗಳನ್ನ, ಈಗ ಸೋಲಿಗೂ ನೀವೇ ಕಾರಣರಾಗ್ತೀರಾ. ಸೊ ಗೆಲ್ಲಿಸ್ತೀರಾ ಸೋಲಿಸ್ತೀರಾ ನಿಮ್ ತಲೆಯಲ್ಲಿ. ನಮಸ್ತೆ ವೀಕ್ಷಕರೇ, ಸೌತು ಟಾಕೀಸ್ಗೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ನಾವೆಲ್ಲ ಕೇಳೇ ಇದೀವಿ, ಒಬ್ಬ ನಗುಮುಖದ ಧೀರ ಇದ್ದ, ಹೊಟ್ಟೆ ಹೊಡ್ಕೊಂಡು ಊರು ಸುತ್ತಾ ಇದ್ದ ಅಂತಂದ್ರೆ ಲಾಫಿಂಗ್ ಬುದ್ಧ ಅಂತ. ಅಂದ್ರೆ ಇದು ಚೀನಾದಲ್ಲಿ ನಡೆದಿದ್ದಂಥ ವಿಚಾರ. ಆದ್ರೆ ಕನ್ನಡದ ಒಬ್ಬ ಲಾಫಿಂಗ್ ಬುದ್ಧ ಬರ್ತಾ ಇದ್ದಾನೆ. ಏನಿದು ಏನ್ ಕತೆ ಅವ್ರನ್ನೇ ಕೇಳೋಣ. ನಮ್ಮೆಲ್ಲರ ನೆಚ್ಚಿನ ಪ್ರಮೋಷಕರು ನಮ್ಮ ಹತ್ರ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಾನು ಸೂಪರ್ ಆಗಿದೆ, ನೀವೇ ಹೇಳಿದ್ರಿ. ಸರ್, ನಾನು ನಿಮ್ಮ ಪ್ರೆಸ್ ಮೀಟ್ ನೋಟ್ ಬಂದಾಗ ಒಂದು ಮಾತು ಕೇಳೋಣ ಅನ್ಕೊಂಡೆ. ಲಾಫಿಂಗ್ ಬುದ್ಧ ಅಂದ್ರೆ ನಗು ನಗು ನಗು. ನಾವು ಈ RRR P ಅಂದ್ರೆ ನಿಮ್ಮ ನಗು ಇದ್ದೇ ಇದೆ. ನೀವು ಎಲ್ಲಿ ಸೇರಿದ್ರು ನಗು, ಸಿನಿಮಾ ಮಾಡಿದ್ರು ನಗು, ಎಂಟರ್ಟೈನ್ಮೆಂಟ್ ಏನು ಕೊಡ್ತಾ ಇಲ್ಲ. ಈ ಲಾಫಿಂಗ್ ಬುದ್ಧ ಏನ್ ಸರ್? ಕರ್ನಾಟಕದ ಇಲ್ಲ, ಕರ್ನಾಟಕ ಈ ಲಾಫಿಂಗ್ ಬುದ್ಧನೂ ಸೇರಿ ನಿಮಗೆ ನಗುವನ್ನ ಬೀರೋದಕ್ಕೋಸ್ಕರ ಬಂದಿರೋದು, ಆದ್ರೆ ಒಂದು ಸಣ್ಣ ವಿಚಾರವನ್ನ ಇಟ್ಕೊಂಡು ಬರ್ತಾ ಇದೆ. ನಿಮ್ಗೆ ಸ್ಟ್ರೈಟ್ ಅವೇ ಕಮಿಂಗ್ ಟು ದ ಪಾಯಿಂಟ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೇಗೆ ಹ್ಯೂಮರ್, ಎಷ್ಟೇ ನಾವು ಶಾಲೆಯ ಕಥೆಯನ್ನ, ಮಕ್ಕಳ ಕಥೆಯನ್ನು ಹೇಳಕೊಟ್ರು, ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೊಂದು ಶಾಲೆ ನಶಿಸಿ ಹೋಗುವಂತ ಕತೆ ಕೂಡ ಇದೆ. ಕನ್ನಡ ಶಾಲೆಗಳನ್ನ ಮುಚ್ಚುವಂತಹ ಕತೆ ಕೂಡ ಇದೆ. ಅದನ್ನ ಲಾಸ್ಟ್ 10-15 ಮಿನಿಟ್ಸ್ ಅಲ್ಲಿ ನಾವು ಅದನ್ನ ಕನ್ಕ್ಲೂಡ್ ಮಾಡ್ತೀವಿ. ಇದು ಕೂಡ ಹಾಗೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ, ನಿಮಗೆ ಸ್ಟೇಷನ್ ಅಲ್ಲಿ ಆಗುವಂತ ಎಲ್ಲಾ ಕರ್ಮಕಾಂಡಗಳು ಅಥವಾ ಅವ್ರಿಗೆ ಆಗುವಂತ ಮೆಂಟಲ್ ಪ್ರೆಷರು, ಫಿಸಿಕಲ್ ಪ್ರೆಷರು, ಫಿನಾನ್ಷಿಯಲ್ ಪ್ರೆಷರು ಎಲ್ಲವನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂಡು ಹೋಗ್ತೀವಿ. ಬಟ್ ಫೋರ್ ಗ್ರೌಂಡ್ ಅಲ್ಲಿ ನಿಮಗೆ ಗೋವರ್ಧನ ಅನ್ನುವಂತ ಒಂದು ಕ್ಯಾರೆಕ್ಟರ್, ಅವ್ನು ಹೇಗೆ ಜನರ ಮುಖದಲ್ಲಿ ನಗು ತರಿಸ್ತಾನೆ, ಅವ್ನು ಹೇಗೆ ನಗು ಮುಖದಲ್ಲಿ ಎಲ್ಲವೂ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾನೆ, ಅವ್ನು ಹೇಗೆ ಅವನ ಬದುಕನ್ನ ರೂಪಿಸ್ಕೊಂಡಿರ್ತಾನೆ, ಅವನು ಹೇಗೆ ಎಲ್ಲರ ಮುಖದಲ್ಲೂ ನಗು ತರೋದಕ್ಕೋಸ್ಕರ ಏನೋ ಒಂದು ಕೆಲಸವನ್ನು ಮಾಡಿ ಆ ಇನ್ಸಿಡೆಂಟ್ ಇಂದ ತಗ್ಲಾಕೊಂಡು ಅದರಿಂದ ಹೇಗೆ ಹೊರಡ್ಬಿಡ್ತಾನೆ. ಇದು ಮೈನ್ ಪ್ಲಾಟ್. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಇವೆಲ್ಲವೂ ಹೇಳ್ತಾ ಹೋಗ್ತೀವಿ. ಈ ಯಾವತ್ತೂ ತುಂಬಾ ಸೀರಿಯಸ್ ವಿಚಾರನ ನಾವು ಸಿನಿಮಾದಲ್ಲಿ ತರ್ತೀವಿ ಅಂದ ತಕ್ಷಣ ಏನಾಗುತ್ತೆ, ಜನರಿಗೆ ನಾನೇ ಬೆಳಗಿನ ರಾತ್ರಿವರೆಗೂ ಟೆನ್ಷನ್ ಅಲ್ಲಿ ಇದ್ದೀನಿ, ಬಂದು ಮತ್ತೆ ನಿನ್ ಟೆನ್ಷನ್ ಯಾವನ್ ಕೇಳ್ತಾನಪ್ಪ ಅಂತಾರೆ. ಸೊ ಆ ಟೆನ್ಷನ್ ಕೊಡಬಾರ್ದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಸೊ ಹಂಗಾಗಿ ಕಂಪ್ಲೀಟ್ ಸಿನಿಮಾ ಕಾಮಿಡಿಗೋಸ್ಕರ ಸೀನ್ಗಳು ಬಂದಿಲ್ಲ, ಪಾತ್ರಗಳು ನೋಡಿದಾಗ ನಿಮ್ಗೊಂದು ನಗು ಬರುತ್ತೆ, ಅವ್ನ ಬಿಹೇವಿಯರ್ ನೋಡಿದಾಗ ಒಂದು ನಗು ಬರುತ್ತೆ. ಈ ಸ್ಮೈಲಲ್ಲಿ ಇಡೀ ಸಿನಿಮಾ ಹೋಗುತ್ತೆ. ಸೊ ಅದನ್ನ ಆಚೆ ಬಂದಾಗಲೂ ನೀವು ಅದನ್ನ ಫೀಲ್ ಮಾಡ್ತೀರ, ಚೆನ್ನಾಗಿತ್ತು. ಸೊ ಖುಷಿ ಪಡ್ತಾರೆ ಸಿನಿಮಾನ. ಅಂಡ್ ಮೇಜರ್ಲಿ ಪೊಲೀಸ್ ಅವ್ರ ಮೇಲೆ ಒಂದು ಬೇರೆ ರೆಸ್ಪೆಕ್ಟ್ ಬರುತ್ತೆ ಅಂತ ಅನ್ಸುತ್ತೆ ಸರ್. ಪೊಲೀಸರು ಆ ಪೋಸ್ಟರ್ ನೋಡಿದಾಗ ಪೊಲೀಸ್ ನೋಡಿದ್ರೆ ನಮಗೆ ಭಯ ಜಾಸ್ತಿ. ಅವ್ರು ನೋಡಿದ್ರೆ ಭಯ ಆಗ್ತಾ ಇರ್ತೀವಿ, ಗಾಬರಿ ಆಗ್ತೀವಿ. ಇನ್ನೇನು ಗಾಡಿ ಹೋಗುವಾಗ ಅಡ್ಡ ಹಾಕಿದ್ರೆ ಇನ್ನೊಂಥರ ಭಯ ಆಗುತ್ತೆ. ಆದ್ರೆ ನೀವು ಪೊಲೀಸ್ನೇ ಇಟ್ಕೊಂಡಿದ್ದೀರಾ. ಪೊಲೀಸು ಅದರಲ್ಲೂ ಹೊಟ್ಟೆ ಇರೋ ಪೊಲೀಸು. ಕೇಳಿದ್ರಿ, ಕತೆ ಕೇಳಿದ್ರಿ, ರಿಷಬ್ ಶೆಟ್ಟಿ ಫೋನ್ ಮಾಡೋ ಮಚ್ಚ ಹಿಂಗೆ ಅಂತ ಹೇಳ್ಬಿಟ್ಟು ಓಕೆ ಸರ್. ಏನೇನು ಪ್ರಿಪೇರ್ ಆದ್ರಿ ಅದನ್ನ ಹೊಟ್ಟೆ ಬಡ್ಸಕ್ಕೆ, ಆ ಶಿಸ್ತು, ಆ ಫೇಸ್ ಕಟ್ ಚೇಂಜ್ ಮಾಡಕ್ಕೆ? ಇಲ್ಲ ಅಂದ್ರೆ ತುಂಬಾ ದೊಡ್ಡ ಚಾಲೆಂಜ್ ಇದ್ದಿದ್ದೇನು ಅಂದ್ರೆ ಹೊಟ್ಟೆ ಬಡ್ಸೋದಲ್ಲ, ಮುಖನ ದಪ್ಪ ಮಾಡ್ಕೊಳ್ಳೋದು. ಅಂದ್ರೆ ಈ ಫೇಸ್ ಗುಂಡಕ್ ಆಗ್ಬೇಕಾಗಿತ್ತು ಆ ಫಿಲ್ಮ್ ಹತ್ರ. ನನಗೆ ಹೊಟ್ಟೆ ಆದ್ರೂ ನಾವು ನಮ್ಮ ಗಂಡು ಮಕ್ಳು ಗೊತ್ತು, ಏನ್ ಕುಡಿದ್ರೆ ಏನಾಗುತ್ತೆ, ಹೆಂಗಾಗತ್ತೆ, ಏನು ಅಂತ. ಬಟ್ ಯೂಶಲಿ ಮುಖ ದಪ್ಪ ಆಗ್ಬೇಕು ಅಂದ್ರೆ ನಿಮ್ಗೆ ಶುಗರ್ ಇಂಟೇಕ್ ಜಾಸ್ತಿ ಆಗ್ಲೇಬೇಕು, ಶುಗರ್ ಇಂಟೇಕ್ ತಗೊಳ್ಳೇಬೇಕು. ಅದೊಂದೇ ರಿಸ್ಕ್ ಇದ್ದಿದ್ದು ನನಗೆ ಅಂತ. ಅಂಡ್ ಪ್ರಾಸ್ಥೆಟಿಕ್ಸ್ ಹಾಕೋಣ, ರಿಸ್ಕ್ ಬೇಡ ಅಂತ ರಿಷಬ್ ಹೇಳ್ದ, ಡೈರೆಕ್ಟರ್ ಹೇಳಿದ್ರು. ಬಟ್ ನನಗಿದ್ದೇನು ಅಂದ್ರೆ, ಪ್ರಾಸ್ಥೆಟಿಕ್ಸ್ ಹಾಕಿದ್ರೆ ಅದು ಆಕ್ಟಿಂಗ್ ಆ ಫ್ರೀಡಮ್ ಅಲ್ಲಿ ಮಾಡೋಕ್ಕಾಗಲ್ಲ ನನಗೆ. ನಾನು ಗೇಮ್ ಮಾಡ್ತೀನಿ, ನೀವು ಯಾರೋ ತಲೆ ಕೆಡ್ಸ್ಕೊಡಿ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಗೇಮ್ ಮಾಡಿದೆ. ಫುಡ್ ಇಂಟೇಕು ಜಾಸ್ತಿ ಇತ್ತು, ಶುಗರ್ ಇಂಟೇಕ್ ಡಬಲ್ ಇತ್ತು. ಪ್ರತಿದಿನ ಏನಿಲ್ಲ ಅಂದ್ರೂ ಚೆನ್ನಾಗಿ ಸ್ವೀಟು ಸಿಕ್ಕಿದ್ದೆಲ್ಲ ತಿಂತಾ ಇದ್ದೆ. ಸೊ ಅಷ್ಟು ಶುಗರ್ ಇಂಟೇಕ್ ಇದ್ದಾಗ ಸ್ವಲ್ಪ ಗೇನ್ ಆಯಿತು, ಮುಖ ಎಲ್ಲ ಗುಂಡಾಗಾಯ್ತು. ಸೊ ಆ ಥರ ಒಂದು 2-3 ಸರಿ ಮಧ್ಯೆ ಬ್ರೇಕ್ ಆಯ್ತು. ಶೂಟಿಂಗ್ ಹೋಗ್ಬೇಕಾಯ್ತು, ಕೋವಿಡ್ ಬಂತು, ಶೂಟಿಂಗ್ ಹೋಗ್ಬೇಕಾಯ್ತು, ಒಂದು ಸೆಕೆಂಡ್ ವೇವ್ ಬಂತು, ಮತ್ತೆ ತಿರ್ಗಾ ಏನು ಮಾಡಿದೆ, ಮತ್ತೆ ಇನ್ನೊಂದು ಸಿನಿಮಾ ಬಂತು, ಆಮೇಲೆ ಮತ್ತೆ ಕಾಂತಾರ ಸ್ಟಾರ್ಟ್ ಆಯಿತು. ಹಿಂಗೆ ಕಾಂತಾರ ಶುರು ಆದ್ಮೇಲೆ ಅದು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಗೆ ಆ ಪ್ರೋಸೆಸ್ಸಲ್ಲಿ ನಾನು ಏನೇನು ಯಾವ್ಯಾವ ಸಿನಿಮಾದಲ್ಲಿ ಗುಂಡಕ್ಕೆ ಕಾಣಿಸ್ಕೊಂಡಿದ್ದೀನಿ ಅದೆಲ್ಲವೂ ಇದ್ರ ಪ್ರಿಪ್ರೇಷನ್ಗೋಸ್ಕರ. ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದಾರೆ. ತೆರೆ ಮುಂದೆ ಇರ್ಬೋದು, ತೆರೆ ಹಿಂದೆ ಇರ್ಬೋದು. ಭರತ್ ಅವ್ರ ಡೈರೆಕ್ಷನ್, ಒಬ್ಬ ಸ್ನೇಹಿತನಾಗಿ, ಅದಾದ್ಮೇಲೆ ಒಬ್ಬ ಆಕ್ಟರ್ ಆಗಿ, ಅದನ್ನು ಮೇಜರ್ ಆಗಿ ಒಬ್ಬ ಆಕ್ಟರ್ ಆಗಿ ಅವ್ರ ಡೈರೆಕ್ಷನ್ ಇದೆ.
ಸೂಪರ್ ಇನೋವೇಟಿವ್ ಹುಡುಗರು ನಮ್ಮ ಹತ್ರ ಇರೋರೆಲ್ಲರೂ ನಾಟ್ ಓನ್ಲಿ ಭರತ್ ಅನಿ ಆಗಿರ್ಬೋದು, ಬೇರೆ ಯಾರೋ ಕರಣ್ ಆಗಿರ್ಬೋದು, ಇವರೆಲ್ಲ ಹುಡುಗರು ಒಂದೊಂದು ಸಿನಿಮಾ ಯಾಕೆ ಡೈರೆಕ್ಟ್ ಮಾಡಿದ್ರು ನಮ್ಮ ಬ್ಯಾನರಲ್ಲಿ ಅಂದರೆ ಅದೇ ಕಾರಣಕ್ಕೆ. ಆದರೆ ಅವ್ರ ಟ್ಯಾಲೆಂಟಿಗೆ ನೀವು ನೋ ಅನ್ನೋಕ್ಕಾಗಲ್ಲ, ಅವ್ರ ಸಬ್ಜೆಕ್ಟ್ಗಳನ್ನ ನೀವು ತಳ್ಳಕ್ಕಾಗಲ್ಲ. ಸರ್ಕಾರಿ ಆಗಿದ ತಕ್ಷಣನೇ ಮಾಡಬೇಕಾಗಿದ್ದಂಥ ಸಬ್ಜೆಕ್ಟ್ ಆವಾಗಲೇ ರಿಷಬ್ ಹೇಳಿದ್ದ ಪ್ರಮೋಷನ್ ನೀವೇ ಇದಕ್ಕೆ ನೀವು ರೆಡಿ ಆಗ್ಬಿಟ್ಟು ಅಂತ. ಸೊ ರೈಟ್ ಫ್ರಮ್ ದೇರ್ ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್. ಭರತ್ದು ಕನ್ವಿಕ್ಷನ್ನು ನೀವು ಹೀರೋ ಸಿನಿಮಾದಲ್ಲಿ ನೋಡ್ಬೋದು. ನಾನು ಆ್ಯಕ್ಟ್ ಮಾಡಿರೋ ಇಷ್ಟು ಸಿನಿಮಾಗಳಲ್ಲಿ ನಾನು ಡೆಡ್ ಬಾಡಿ ಪಾತ್ರ ಮಾಡಿರೋದು ಇದೊಂದೇ ಸಿನಿಮಾ, ಹೀರೋ ಸಿನಿಮಾ ಮಾತ್ರ. ಬಟ್ ಆ ಕ್ಯಾರೆಕ್ಟರ್ನ ಎಷ್ಟು ಕನ್ವಿಕ್ಷನ್ ಇಟ್ಕೊಂಡು ಬರ್ದಿದ್ದಾನೆ ಯಪ್ಪ, ಅಥವಾ ಅದನ್ನು ಪ್ರೆಸೆಂಟ್ ಮಾಡಿದ್ದಾನೆ ಫಿಸಿಕಲಿ ಅಂದರೆ ಫಸ್ಟ್ 10 ನಿಮಿಷ ಅಷ್ಟೇ ನಾನು ಜೀವಂತವಾಗಿರೋದು ಇಡೀ ಸಿನಿಮಾ. ಬಟ್ ಕ್ಲೈಮ್ಯಾಕ್ಸ್ ತನಕ ನಾನಿದ್ದೀನಿ, ಕ್ಲೈಮ್ಯಾಕ್ಸ್ ತನಕ ನಾನು ಪೋರ್ಷನ್ ಹೋಗುತ್ತೆ. ಅಷ್ಟೇ ಕನ್ವಿಕ್ಷನಲ್ಲಿ ಆಡಿಯನ್ಸ್ಗೆ ಅದನ್ನು ಫೀಲ್ ಮಾಡಿದ್ದಾರೆ. ಒನ್ ಆಫ್ ದ ಸೂಪರ್ ಹಿಟ್ ಸಿನಿಮಾ ಆಯ್ತು ಅದು ನಮಗೆ. ನಮ್ಮ ಬ್ಯಾನರ್ ತುಂಬ ಚೆನ್ನಾಗಿ ಫಿನಾನ್ಷಿಯಲಿ ವರ್ಕ್ ಆದಂಥ ಸಿನಿಮಾ. ಆ ಥರದ್ದು ಒಂದು ಸಿನಿಮಾನ ಭರತ್ ಮಾಡ್ಕೊಟ್ಟಿದ್ದಾರೆ. ಸೊ ಅವ್ರ ಕನ್ವಿಕ್ಷನ್ ಬಗ್ಗೆ ನಂಗೆ ಡೌಟ್ ಇಲ್ಲ. ಆಮೇಲೆ ಅವ್ನು ಬಂದು ಕನ್ವಿನ್ಸ್ ಮಾಡೋದು ಹಂಗೇನಿಲ್ಲ. ಪ್ರತಿಯೊಬ್ಬ ಆ್ಯಕ್ಟರ್ನು ಅವ್ನು ಮಾತಾಡ್ಸೋ ರೀತಿಲೇ, ಯಾಕಂದ್ರೆ ನಾನು ಸುಮಾರಷ್ಟು ಸಿನಿಮಾಗಳಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ. ಒಂದು 30 ಸಿನಿಮಾ ಆಗಿರ್ಬೋದು. ಇದು ನನ್ನ 50th ಫಿಲ್ಮ್ ಲಾಫಿಂಗ್ ಬುದ್ಧ. 30 ಸಿನಿಮಾಗಳನ್ನ ನಾನು ನಗ್ನಂತ ಇದು ತುಂಬ ಸೀರಿಯಸ್ ಆಗಿ ಮಾಡಿರೋದ್ರಿಂದ ಇದರಲ್ಲಿ ಸಡನ್ ಆಗಿ ನಗದಲ್ಲ ಇದು. ನೀನು ತುಂಬಾ ಸಾಫ್ಟ್ ಆಗ್ಬೇಕು. ಗೋವರ್ಧನ್ ಅಂದ್ರೆ ಗೋವಿನಂತಹ ಮನಸ್ಸಾಗ್ಬೇಕು. ಎಕ್ಸಾಕ್ಟ್ಲಿ ನೀನ್ ಮಗು ತರ ಕಾಣ್ಬೇಕು ನನಗೆ ಫ್ರೇಮಲ್ಲಿ ಅಂತ ಬರುತ್ತೆ. ಸರ್ ಪ್ಲೀಸ್ ಸರ್, ನಿಮ್ ಮಗು ತರ ಕಾಣ್ಬೇಕು ನಿಮ್ ಫ್ರೇಮಲ್ಲಿ ಅಂತ. ಸೊ ಆ ಮಗು ತರ ಕಾಣೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದೀನಿ. ತುಂಬಾ ಅಂದ್ರೆ ಸ್ಟಾರ್ಟಿಂಗ್ ಒಂದ್ 2-3 ದಿನ ನನಗೆ ತುಂಬಾ ಟೇಕ್ಸ್ ಆಗೋದು. ನಾನು ಮಿರರ್ ಮುಂದೆ ಸಿಕ್ಕಾಪಟ್ಟೆ ಕ್ಯಾರವನಲ್ಲಿ ಎಲ್ಲರೂ ಹೇಳೋರು, ಯಾಕೆ ಕ್ಯಾರವನ್ ಯಾವಾಗಲೂ ಅಲರ್ತಾನೆ ಇರುತ್ತೆ, ನೀನು ಏನೋ ಮಾಡ್ತಿರ್ತೀಯ ಅಂತ. ನಾನು ಓಡಾಡ್ಕೊಂಡು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಕ್ಟಿಂಗ್ ಪ್ರಾಕ್ಟೀಸ್ ಇನ್ ದ ಸೆನ್ಸ್ ನಾನು ಸಾಫ್ಟ್ ಆಗಬೇಕು, ಅಂದ್ರೆ ಬಾಡಿ ಮೂವ್ಮೆಂಟ್ ಸ್ಲೋ ಆಗಬಾರ್ದು. ನಡಿಗೆ ಗಿಡಿಗೆ ಎಲ್ಲ ಆ ಒಂದು ಇನ್ಸ್ಪೆಕ್ಟರ್ದು ಪೊಲೀಸ್ ಕಾನ್ಸ್ಟೇಬಲ್ ಏನು ನಡಿಗೆ ಇದೆ ಅದೇ, ಬಟ್ ಮುಖ ಮಾತ್ರ ತುಂಬಾ ಮೃದುವಾಗಿರ್ಬೇಕು, ತುಂಬಾ ಸಾಫ್ಟ್ ಆಗಿರ್ಬೇಕು ಅಂತ. ಅದಕ್ಕೆ ಬಹಳ ಪ್ರಯತ್ನ ಮಾಡಿದ್ದೀನಿ. ಅಂಡ್ ಅದಕ್ಕೆ ಏನೇ ಕ್ರೆಡಿಟ್ಸ್ ಇದ್ರು ನಾನು ಆಕ್ಟ್ ಮಾಡಿರೋದು ಅದ್ರ ಇನ್ಪುಟ್ ಇನ್ ದ ಬ್ಯಾಕ್ ಗ್ರೌಂಡ್ ಬರುತ್ತೆ. ಎಸ್ ಸರ್, ಇದು ಸಿನಿಮಾ ಕಥೆ ಆಯಿತು. ಈಗ ನಿಮ್ಮ ಅವರ ಬಾಂಧವ್ಯ ನಾವು ನೋಡ್ತಲೇ ಇರ್ತೀವಿ ಎಲ್ಲ ಕಡೆ. ಈ ಸಿನಿಮಾ ಒಪ್ಕೊಂಡಾಗ ಸರ್ ಅವ್ರ ಸಪೋರ್ಟ್ ಇರಲೇಬೇಕು. ಯಾಕೆಂದ್ರೆ ನಿಮಗೆ ಫುಡ್ ಮಾಡ್ಕೊಡುವಂಥದ್ದು, ಮನೆಗೆ ಬೇಕಾದಂತಹ ಎಲ್ಲವನ್ನು. ಇವತ್ತು ಬೇರೆ ಒಂದು ಸಾಂಗ್ ಬೇರೆ ರಿಲೀಸ್ ಆಗಿದೆ ಮಡದಿಗೆ ಸಂಬಂಧಪಟ್ಟಂಥದ್ದು. ಅಂದ್ರೆ ಮದುವೆ ಆದ್ಮೇಲೂ ಪ್ರೀತಿ ಮಾಡ್ಬೋದು ಅನ್ನೋದು ಆ ಸಾಂಗಿನ ಸಾರಾಂಶ. ಸಾಂಗಿನ ತೋರಿಸಿದ್ರೆ ಸರ್ ಮಡದಿಗೆ, ಅಥವಾ ಹೇಳಿದ್ರೆ? ಆಲ್ರೆಡಿ ನೋಡಿರ್ತಾಳೆ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಇವತ್ತು ರಿಲೀಸ್ ಆಗಿರೋದ್ರಿಂದ. ನಿನ್ನೆ ತೋರಿಸಿಲ್ಲ, ನಿನ್ನೆ ತುಂಬಾ ಫೋರ್ಸ್ ಮಾಡೋದು. ನನಗೆ ಗೊತ್ತು ನಿನ್ ಫೋನಲ್ಲಿ ಇದೆ ಅಂತ ತೋರಿಸಿ ನಾನು ನೋಡ್ಬೇಕು ಅಂತ. ನಾನು ಇಲ್ಲ, ದಟ್ಸ್ ಅ ಸರ್ಪ್ರೈಸ್, ನೀನು ನಾಳೆ ಆರಾಮಾಗಿ ನೋಡು ಅಂತಂದ್ರೆ. ಅವಳು ಕೂಡ ನಂದು ಇನ್ನೊಂದು ಪ್ರೊಡಕ್ಷನ್ ನಡೀತಾ ಇದೆ ಸೀರಿಯಲ್. ಸೊ ಅವಳು ಚನ್ನಪಟ್ಟಣದಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾಳೆ, ಅವಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾಳೆ. ಸೊ ಮೋಸ್ಟ್ಲಿ ಇಷ್ಟೊತ್ತಿಗೆ ನೋಡಿರ್ತಾರೆ. ಇಷ್ಟೊಳಗೆ ಸುಮಾರು ಫೋನ್ ಬಂದಿರುತ್ತೆ, ನನ್ನ ಫೋನ್ ಮುಟ್ಟಿಲ್ಲ ಇನ್ನು. ಸೊ ನೋಡ್ಬೇಕು ಅವಳು ಏನು ರಿಯಾಕ್ಷನ್ ಇರುತ್ತೆ ಅಂತ. ಆಬ್ವಿಯಸ್ಲಿ ಅವಳಿಗೂ ಖುಷಿಯಾಗಿರುತ್ತೆ. ಬಟ್ ನನಗೆ ನನ್ನ ಪರ್ಫಾರ್ಮೆನ್ಸಿನ ದೊಡ್ಡ ಕ್ರಿಟಿಕ್ ಅವಳು. ನಾವಿಬ್ರು ಒಟ್ಟಿಗೆ ರಂಗಭೂಮಿಯಿಂದ ಬಂದವರು, ಇಬ್ರು ಒಂದೇ ಕಾಲೇಜಿಂದ ಬಂದವರು. ಸೊ ಹಾಗಾಗಿ ನಮ್ಮಲ್ಲಿ ಹೊಗಳಬೇಕು ಒಬ್ರನ್ನೊಬ್ರು ಅನ್ನೋದಿಲ್ಲ. ನಾನು ಅವಳದ್ದು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾದಾಗ ಹೊಗಳಿದ್ದೀನಿ, ತುಂಬ ಇಷ್ಟ ಆಗದೆ ಇದ್ದಾಗ ತೆಗಳಿದ್ದೀನಿ. ಸೊ ನನ್ನ ಪರ್ಫಾರ್ಮೆನ್ಸು ಅಷ್ಟೇ, ಅವಳು ತುಂಬ ಇಷ್ಟ ಆಗಿದ್ರೆ ಹೊಗಳಿದ್ದಾಳೆ, ಆ್ಯಂಡ್ ಇಷ್ಟ ಆಗದೆ ಇರೋದನ್ನ ಖಂಡಿತವಾಗ್ಲೂ ಮುಖದ ಮೇಲೆ ತೆಗಳಿದ್ದಾಳೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಏನು ರಿಸಲ್ಟ್ ಬರುತ್ತೆ ನನ್ನ ವೈಫ್ ಕಡೆಯಿಂದ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಸರ್, ಈಗ ಪ್ರೊಡಕ್ಷನ್ ಹಿಂದೆ ನಿಂತು ಪರೋಕ್ಷವಾಗಿ ಸ್ನೇಹಿತರಿಗೆ ಸಪೋರ್ಟ್ ಮಾಡೋದು ಸಹಜ. ನೀವು ಅದನ್ನು ಮಾಡ್ಕೊಂಡು ಬಂದ್ರಿ ಇಷ್ಟು ವರ್ಷ. ಆದರೆ ನಿಮಗೆ ಹೀರೋ ಕೊಟ್ಟಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ ತುಂಬ ಆಳವಾಗಿದೆ ಈಗ ನಿಮಗೆ. ಹೇಗೆ ಅನ್ನಿಸ್ತಾ ಇದೆ ಸರ್? ಯಾಕೆಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ, ಕನ್ನಡ ಚಿತ್ರರಂಗದ ಈಗಿನ ಪರಿಸ್ಥಿತಿಯಲ್ಲಿ ನೀವು ಹಿಟ್ಟು ಕೊಡಲೇಬೇಕು. ಹೇಗೆ ಅನ್ನಿಸ್ತಾ ಇದೆ? ಏನು ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ ಪ್ರಮೋಷನ್ ಮಾಡ್ಲಿಕ್ಕಾಗಿ? ಏನಕ್ಕೆ ಪ್ರಮೋಷನ್ಸ್ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಅಂದ್ರೆ ಈ ಸರಿ ಇನ್ನೊಂದು ಸ್ವಲ್ಪ ಏನಾದ್ರು ಯೂನಿಕ್ ಆಗಿ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನಾವು ಬೇರೆ ಏನಾದ್ರು ಹೊಸದನ್ನು ಟ್ರೈ ಮಾಡೋಣ ಅಂತ ಇದ್ದೀವಿ. ಗೊತ್ತಿಲ್ಲ, ಅದು ನಮ್ಗೆ ಇರೋದಿನ 25 ದಿನ 30ನೇ ತಾರೀಕಿಗೆ ರಿಲೀಸು ಸಿನಿಮಾ. ಬೇರೆ ಡೇಟ್ಗಳೆಲ್ಲೂ ಕಾಣ್ತಾ ಇಲ್ಲ. ನೆಕ್ಸ್ಟ್ ಮಂತ್ ಎಲ್ಲ ತುಂಬ ಸಿನಿಮಾಗಳು ಪ್ರೆಷರ್ ಇದೆ. ಸೊ ಹಾಗಾಗಿ ಇರೋ ಇಷ್ಟು ದಿನಗಳಲ್ಲಿ ಪರ್ಫೆಕ್ಟ್ ಆಗಿ ಯಾವ ಪ್ರಮೋಷನ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ರಾತ್ರಿನೂ ಚರ್ಚೆ ಮಾಡಿದ್ವಿ. ಇವತ್ತು ರಿಷಬ್ ಹೊರಗಡೆ ಹೋಗಿದ್ದಾರೆ. ಮೋಸ್ಟ್ಲಿ ನಾಳೆ ಮಧ್ಯಾಹ್ನದ ಮೇಲೆ ಅದ್ರ ಮೇಲೆ ಕೂತ್ಕೊಂಡು ಬೈ ದಿಸ್ ವೀಕೆಂಡ್, ಈ ವಾರದ ಕೊನೆ ಅಷ್ಟೊತ್ತಿಗೆ ನಾವು ಪ್ರಮೋಷನ್ ಶುರು ಮಾಡ್ತೀವಿ. ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನ ಒಂದಿಷ್ಟು ಡಿಸ್ಕಸ್ ಮಾಡಿಕೊಂಡು ಶುರು ಮಾಡ್ತೀವಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಈ ಶೆಟ್ರು ಎಂಥರ ಪ್ರಮೋಷನ್ ಶುರು ಮಾಡಿದ್ರೆ ಎಂಥರ ಮಾಡ್ತಾರಪ್ಪ ಅಂತ. ಆ ಥರದ್ದು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದಂಗೆ ಕನ್ನಡ ಸಿನಿಮಾ ಯಾರು ಫಿನಾನ್ಷಿಯಲಿ ಯಾವ ಸಿನಿಮಾನು ಎದೆ ಇಡ್ತಾ ಇಲ್ಲ.
ಹೆಸರು ಎಲ್ಲ ಸಿನಿಮಾ ಮಾಡ್ತಾ ಇದೆ, ಬಟ್ ಫಿನಾನ್ಷಿಯಲಿ ಯಾವ್ದು ಸಿನಿಮಾ ಇದೆ ಅಂತ ನಾನು ಕನ್ಸ್ಟೆನ್ಸ್ ಇದೆ. ಈ 6 ತಿಂಗಳುಗಳು ನಮಗೆ ಜನರಿಗೂ ಪಾಪ ಎಲ್ಲರೂ ಬ್ಯುಸಿ ಇದ್ರು, ಎಲ್ರಿಗೂ ಅವ್ರವ್ರದ್ದೇ ಆದ ಕೆಲಸಗಳಿದೆ. ಸೊ ಹಂಗಾಗಿ ಈ ಕೊನೆಯ 6 ತಿಂಗಳು ಸ್ವಲ್ಪ ಫ್ರೀ ಆಗಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4-5 ತಿಂಗಳು ಜನ ಥಿಯೇಟರ್ ಕಡೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಈ ತಿಂಗಳೇ ಬೇಸಿಕಲಿ ಭೀಮಾ ಆಗಿರ್ಬೋದು, ಅದಾದ್ಮೇಲೆ ಕೃಷ್ಣ ಪ್ರಣಯ ಸಖಿ ಆಗಿರ್ಬೋದು, ಪೌಡ್ರ್ ಆಗಿರ್ಬೋದು, ಲಾಫಿಂಗ್ ಬುದ್ಧ, 4 ವಾರಗಳು 4 ಒಳ್ಳೆ ಕಂಟೆಂಟ್ ಸಿನಿಮಾಗಳಿದೆ. ಸೊ ನನ್ನ ಪ್ರಕಾರ ಥಿಯೇಟರ್ಗೆ ಜನ ಬರ್ತಾರೆ. ಹೋಪ್ ಫಾರ್ ದ ಬೆಸ್ಟ್. ಯಾಕಂದ್ರೆ ಅವ್ರು ನಿಲ್ಸಿದ್ರೆ ಸಿನಿಮಾ, ಅವ್ರು ಬೀಳಿಸಿದ್ರೆ ಸಿನಿಮಾ ಇಲ್ಲ. ಸೊ ಹಂಗಾಗಿ ಕಾಯ್ತಾ ಇದೀವಿ. ಹಿಟ್ ಕೊಡ್ಲೇಬೇಕು ಅಂತ ನೀವೊಂದು ಹೇಳಿದ್ರಲ್ಲ, ಆ ಪ್ರೆಷರ್ನ ತಗೋಬಾರ್ದು ಅಂತ ಅನ್ಸುತ್ತೆ ಇವತ್ತು. ಯಾಕಂದ್ರೆ ನಾನು ಈ ಸಿನಿಮಾ ಮಾಡ್ಬೇಕಾದ್ರೂ ರಿಷಬ್ ಅಷ್ಟೇ ಹೇಳಿದ್ದು, ನೀನು ಈ ಸಿನಿಮಾಗೆ ಹೀರೋ ಅಷ್ಟೇ ಇರ್ಬೇಕು ನಿನ್ ತಲೆಯಲ್ಲಿ ಅಂತ. ಎಸ್, ಬಡ್ಜೆಟ್ ನೋಡಿದಾಗ ನನಗೂ ಶಾಕ್ ಆಯ್ತು. ಮುಗಿಸ್ಕೊಂಡೆಲ್ಲ ಬಂದ್ಮೇಲೆ ಏನೋ ಇಷ್ಟೊಂದು ಆಗೋಗಿದೆ ಅಂತ. ಅಂದ್ರೆ ರೆಗ್ಯುಲರ್ ಸಿನಿಮಾ ಒಬ್ಬ ಸ್ಟಾರ್ಗೆ ಹಿಂಗೆ ಖರ್ಚಾಗುತ್ತೆ ಅಷ್ಟೇ ಖರ್ಚಾಗಿದೆ ಸಿನಿಮಾಗೆ. ಅಷ್ಟೇ ಲಾವಿಶ್ ಆಗಿ ಟೆಕ್ನಿಕಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಮಲಯಾಳಂನಿಂದ ತಮಿಳಿನ ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕರ್ಕೊಂಡ್ಬಂದು ಅವ್ರ ಹತ್ರ ಮ್ಯೂಸಿಕ್ ಮಾಡಿಸಿ, ಲಿರಿಕ್ಸ್ಗಳ ಯೋಗರಾಜ್ ಭಟ್ರ ಹತ್ರ ಆಗಿರ್ಬೋದು, ಕಲ್ಯಾಣ್ ಸರ್ ಹತ್ರ ಆಗಿರ್ಬೋದು, ಈ ಥರ ದೊಡ್ಡ ಬರಹಗಾರ ಹತ್ರನೇ ಲಿರಿಕ್ಸ್ ಬರೆಸಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ ಅವ್ರಗಳ ಕಾಸ್ಟ್ ಏನೇನಿರುತ್ತೆ ಅಂತ. ನಾವು ಈಗ ಪ್ರಮೋದನ್ ಹೀರೋ ಮಾಡಿದ್ದೀನಿ, ಸೊ ಲೋ ಬಡ್ಜೆಟ್ ಅಲ್ಲಿ ಮಾಡ್ಬೇಕು ಅಂದ್ರೆ ಯಾರೋ ಹೊಸಬನ್ ಕರ್ಕೊಂಡ್ಬಂದು ಲಿರಿಕ್ಸ್ಗೋ ಇನ್ನೊಂದಕ್ಕೋ ಮ್ಯೂಸಿಕ್ಗೋ ನಾವು ಚಾನ್ಸ್ ಕೊಡ್ಬೇಕಾಗಿತ್ತು. ನಾನು ಇವ್ನು ಕ್ವಶನ್ ಮಾಡಿದೆ ಅದನ್ನ ಇನ್ಫ್ಯಾಕ್ಟ್ ರಿಷಬ್ಗೆ. ಅವ್ನು ಹೇಳಿದ ನನ್ನ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇದೆ ಮಚ್ಚ, ಎಷ್ಟು ಖರ್ಚು ಮಾಡೋರು ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನಾನು ಮಾಡ್ತೀನಿ ಅಂತ. ನೋಡೋಣ, ಹೋಪ್ ಸೊ ಅದೇ ಎನರ್ಜಿ ಸಿನಿಮಾ ಮುಗಿಸಿ ಇವಾಗ ರಿಲೀಸ್ ತನಕ ಬಂದಿದೆ. ಆ್ಯಂಡ್ ನನ್ನ ಪ್ರಕಾರ ಜನ ಒಂದ್ಸರಿ ನೋಡಿದ್ರೆ ಇಷ್ಟಪಟ್ಬಿಡ್ತಾರೆ. ಅವ್ರು ನೋಡೋದೇ ಬಿಗ್ಗೆಸ್ಟ್ ಟಾಸ್ಕ್ ಅಷ್ಟೇ. ಒಳಗೆ ಬಂದರೆ ಅದೊಂದು ಮಂದಹಾಸ, ಮುಖದಲ್ಲಿ ಒಂದು ನಗು ಇದ್ದೇ ಇರುತ್ತೆ. ಆ ನಗುವಲ್ಲಿ ಪೊಲೀಸ್ ಅವ್ರದ್ದು ಅಂದರೆ ಯೂಶಲಿ ನಾವು ಏನೇ ಸಿನಿಮಾ ಸ್ಕ್ರಿಪ್ಟ್ಗಳು ಮಾಡಿದಾಗಲೂ ನಿಮಗೆ ಮೇಲ್ಪತ್ರದಲ್ಲಿ ಒಂದು ಕತೆ ಇದ್ರೆ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಕತೆ ಓಡ್ತಾನೆ ಇರುತ್ತೆ. ನಮ್ಮ ಸ್ಕ್ರೀನ್ ಪ್ಲೇ ವೈಸ್ ಆಗಲಿ ಸ್ಟೋರಿ ಬರೀಬೇಕಾಗಲಿ ಸಬ್ಕಾನ್ಷಿಯಸ್ಲಿ ನಮ್ಮ ತಲೆಯಲ್ಲಿ ಅದಿದ್ದೇ ಇರುತ್ತೆ. ಸೊ ಈ ಸಿನಿಮಾನು ಹಂಗೆ ಒಂದ್ಸರಿ ಬಂದು ನೋಡಿದಾಗ ನಿಮ್ಗೆ ಮೇಲ್ಗಡೆ ಪದ್ರ ಕಂಡ್ರೆ ಇನ್ನೊಂದ್ಸರಿ ಬಂದು ನೋಡಿದಾಗ ಅದು ಬ್ಯಾಕ್ಗ್ರೌಂಡ್ ಕಾಣ್ತಾ ಹೋಗುತ್ತೆ. ಓ ಶಿಟ್, ಇಷ್ಟೊಂದು ಇನ್ ಡೀಟೇಲ್ ಇದೆ ಅಲ್ವಾ ಇದ್ರ ಒಳಗೆ ಅಂತ. ಸೊ ಆ ಥರದ್ದೊಂದು ಪ್ರಯತ್ನ ಮಾಡಿದ್ದೀವಿ. ನೋಡೋಣ, ಹೋಪ್ಸೋ ಎಲ್ಲರೂ ಬರ್ತಾರೆ ಥಿಯೇಟರ್ ಕಡೆ, ನಂಬಿಕೆ. ಸರ್, ಫೈನಲಿ ಆಗಸ್ಟ್ 30 ಸ್ವಾತಂತ್ರ್ಯ ತಿಂಗಳ ಕೊನೆಯಲ್ಲಿ ಬರ್ತಾ ಇದೆ. ನಾವು ಕಾಂತಾರ ನೋಡಿದಾಗ ವಾವ್ ಅನ್ಕೊಂಡ್ವಿ, KGF ಹೋಗೋಬ ಅನ್ಕೊಂಡ್ವಿ. ಅದಾದ್ಮೇಲೆ ಈಗ ಮೊನ್ನೆ ನಿಮ್ಮ ರೂಪಾಂತರ ನೋಡಿದಾಗ ಏನೂ ಮಾಡಿದಾರಲ್ಲಪ್ಪ ಅನ್ಕೊಂಡ್ವಿ. ನಿಮ್ಮ ಸಿನಿಮಾ ನೋಡಿದ್ರೆ ಏನ್ ಅನ್ಕೋಬೇಕು ಸರ್? ಏನ್ ಅನ್ಕೊಂಡು ಜನ ಹೊರಗಡೆ ಬರ್ತಾರೆ? ಈ ಸ್ಮೈಲಲ್ಲಿ ಆಚೆ ಬರ್ತಾರೆ ಸರ್. ಅಲ್ಲ, ನೀವು ಮಾಡಿರೋದು ಸ್ಮೈಲು, ಈ ರಿಯಾಕ್ಷನ್ ಇಟ್ಕೊಂಡೆ ಹೊರಗಡೆ ಬರ್ತಾರೆ. ಹಂಗೆ ಅನ್ಕೊಂಡು ಬರ್ಬೇಕಾದ್ರೆ ವೀಕ್ಷಕರಿಗೆ ಏನ್ ಹೇಳ್ತಾರೆ? ದಯವಿಟ್ಟು ಬನ್ನಿ ಸಿನಿಮಾ ಥಿಯೇಟರಲ್ಲಿ ಸಿನಿಮಾವನ್ನ ನೋಡಿ. ಯಾಕೆ ಪ್ರತಿ ಸರಿ ದಯವಿಟ್ಟು ಅನ್ನೋ ಪದವನ್ನ ಯೂಸ್ ಮಾಡ್ತೀವಿ ಅಂದ್ರೆ, ನೀವೇ ಗೆಲ್ಲಿಸಿದ್ದು ಕನ್ನಡ ಸಿನಿಮಾಗಳನ್ನ. ಈಗ ಸೋಲಿಗೂ ನೀವೇ ಕಾರಣರಾಗ್ತೀರಾ. ಸೊ ಗೆಲ್ಲಿಸ್ತೀರಾ ಸೋಲಿಸ್ತೀರಾ ನಿಮ್ಮ ತಲೆಯಲ್ಲಿ ಬನ್ನಿ ಥಿಯೇಟರಲ್ಲಿ ಸಿನಿಮಾ ನೋಡೋಣ. ನಿಮ್ಮನ್ನ ರಂಜಿಸುವಂಥ ಜವಾಬ್ದಾರಿ ಈ ಜನ್ಮದಲ್ಲಿ ನಮಗೆ ಸಿಕ್ಕಿದೆ ಅಥವಾ ದೊರಕಿದೆ ಅಂತ ಅನ್ಕೋತೀನಿ. ಸೊ ಆ ರಂಜಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಅದನ್ನು ಅನುಭವಿಸುವಂಥ ಕಾರ್ಯಕ್ರಮ ನೀವು ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಶುಭವಾಗಲಿ. ಮೊದಲಿಗೆ ಅಭಿನಂದನೆಗಳು, ಯಾಕೆಂದ್ರೆ ಫುಲ್ ಟೈಮ್ ಹೀರೋ ಆಗಿದ್ದೀರಾ. ಅದಾದ್ಮೇಲೆ ಗುಡ್ ಲಕ್ ಸರ್, ಮತ್ತೊಮ್ಮೆ ಒಳ್ಳೆಯದಾಗಲಿ.